ಬೆಂಗಳೂರಿನಲ್ಲಿ ಇಂದು ಸಂಜೆ ಬಿರುಗಾಳಿ ಸಹಿತ ಸುರಿದಂತಹ ಭಾರಿ ಮಳೆಗೆ ಸಂಜೆ 5 ಗಂಟೆಯ ವೇಳೆಗೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು ಬಿದ್ದಿರತಕ್ಕಂಥದ್ದು. ಪರಿಣಾಮವಾಗಿ ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, 11 ಜನರು ಈ ಒಂದು ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ಈ ಪೈಕಿ 4 ಗ್ರಾಹಕರಾಗಿದ್ದಾರೆ. ಅಂದರೆ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರ ಬದಿಯಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿದ್ದಂತಹ ಗ್ರಾಹಕರು, ಕೇರಳದಿಂದ ಕೂಡ ಬಂದಿದ್ದಂಥವರು ಕೂಡ ಮೃತಪಟ್ಟವರು ಇಲ್ಲದೇ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ 4 ಪುರುಷರು ಹಾಗೂ 3 ಮಹಿಳೆಯರು ಅಂತ ಹೇಳ್ತಿರ್ತಕ್ಕಂಥದ್ದು. 2 ಮಹಿಳೆಯರು ಹಾಗೂ ಓರ್ವ ಹೆಣ್ಣು ಮಗು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. 5 ವರ್ಷದ ಪ್ರೀತಿ ಎಂಬ ಕಂದಮ್ಮ ಕೂಡ ಅಸುನೀಗಿದೆ. ಸಂಜೆ 5 ಗಂಟೆ ವೇಳೆಗೆ ಬೆಂಗಳೂರಿನಲ್ಲಿ ಸುರಿದಂತಹ ಆಲಿಕಲ್ಲು ಸಹಿತ ಭಾರಿ ಬಿರುಗಾಳಿ ಮಳೆಗೆ, ಗುಡುಗು ಸಹಿತ ಭಾರಿ ಮಳೆಗೆ ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸುಮಾರು 20 ಅಡಿಗಳ ಉದ್ದ ಟಿವಿ9 ಕ್ಯಾಮೆರಾದಲ್ಲಿ ನೀವು ಗಮನಿಸಬಹುದಾಗಿದೆ. ಅಂದ್ರೆ ಈ ಒಂದು ಬೋರಿಂಗ್ ಆಸ್ಪತ್ರೆಯ ಹೊರಭಾಗದಲ್ಲಿ, ಅಂದ್ರೆ ಶಿವಾಜಿನಗರ ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದ ಮುಂಭಾಗವೇ ಇರತಕ್ಕಂಥ ಈ ಒಂದು ಕಾಂಪೌಂಡ್ ಗೋಡೆ ಸಂಪೂರ್ಣವಾಗಿ ಒಂದು ಚರ್ಚ್ಗೆ ವಿಸಿಟ್ ಮಾಡೋದಕ್ಕೆ ಬಂದಂಥವರು ಕೂಡ ಗ್ರಾಹಕರು ಇದ್ರು. ಅವರು ಕೂಡ ಬಂದು ವ್ಯಾಪಾರವನ್ನು ಮಾಡುವ ಸಲುವಾಗಿ ಇಲ್ಲಿಗೆ ಬಂದಂಥ ವೇಳೆಯಲ್ಲಿ ಏಕಾಏಕಿ ಸಂಜೆ 5 ಗಂಟೆಗೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಸುಮಾರು 8 ಅಡಿಗಳಷ್ಟು ಎತ್ತರ ಇರತಕ್ಕಂಥ ಗೋಡೆ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿರ್ತಕ್ಕಂಥ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಇದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ತೆರವುಗೊಳಿಸಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನು ನೀಡಿದರು. ಸ್ಥಳದಲ್ಲಿ 1.5 ಗಂಟೆಗಳ ಕಾಲ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಕೆಲವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿರ್ತಕ್ಕಂಥ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರನ್ನ ಕೂಡಲೇ ರಕ್ಷಣೆಯನ್ನು ಮಾಡಿ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಸಾಗಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ದುರದೃಷ್ಟವಶಾತ್ 7 ಜನರು ಅಸುನೀಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರುತ್ತೆ. ಉಳಿದಂತೆ 4 ಅಂದರೆ 11 ಜನರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ಇನ್ನು ಕೂಡ 4 ಚಿಕಿತ್ಸೆಯನ್ನು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಅಂದರೆ ಆ ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಬಲಭಾಗದಲ್ಲಿ ಇರತಕ್ಕಂಥ ಈ ಒಂದು ತಡೆಗೋಡೆ ಏನಿದೆ, ಇದು ಮಾರ್ಚರಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ತಡೆಗೋಡೆ ಶಿಥಿಲಾವಸ್ಥೆಯನ್ನು ತಲುಪಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸಿಎಂ ಕೂಡ ಈ ಕುರಿತಂತೆ ಜಿಬಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು. ನೀವು ಗಮನಿಸಬಹುದಾಗಿದೆ, ಸುಮಾರು 10 ರಿಂದ 15 ಕೆಜಿಯಷ್ಟು ಬರುವಂತ ಒಂದು ಸೈಜ್ಗಳೇನಿದೆ, ಇದು ಸಿಮೆಂಟ್ನಿಂದ ಮಾಡಿರತಕ್ಕಂಥ ಇಟ್ಟಿಗೆ ಆಕಾರದ ಸೈಜ್ಗಲ್ಗಳೇನಿದಾವೆ ಇವೆಲ್ಲವನ್ನೂ ಕೂಡ ಜೋಡಿಸಲಾಗಿತ್ತು. ಈ ಒಂದು ಗೋಡೆಯ ಪಕ್ಕದಲ್ಲೇ ಯಾವ ರೀತಿಯಾಗಿ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಆ ಗಿಡಗಳನ್ನು ಸಾಲಾಗಿ ನೆಟ್ಟಿರ್ತಕ್ಕಂಥದ್ದು. ಮಣ್ಣು ಕೂಡ ಸಡಿಲವಾಗಿ ಒತ್ತಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗೋಡೆ ಕುಸಿದು ಬೀಳೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ಜಿಬಿಯ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸಿಎಂ ಬಂದಿದ್ದ ವೇಳೆಯಲ್ಲಿ, ಸಿಎಂ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಮಾಡಿದ್ರು. ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಅಂದರೆ ಇಲ್ಲಿ ವ್ಯಾಪಾರವನ್ನು ಮಾಡ್ತಿದ್ದಂಥ ವ್ಯಾಪಾರಸ್ಥರು ಏನಿದ್ರೆ ಆ ಬ್ಯಾಗ್ಗಳನ್ನು ಕೂಡ ಹಾಗೂ ಬಟ್ಟೆಯನ್ನು ವ್ಯಾಪಾರ ಮಾಡ್ತಿದ್ರು. ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ಬಿದ್ದಂತಹ ಪರಿಣಾಮವಾಗಿ 8 ಜನರು ಮೃತಪಟ್ಟಿದ್ದಾರೆ. ಈ ಪೈಕಿ 7 ಜನರು ಶಿವಾಜಿನಗರದಲ್ಲಿ ಇರತಕ್ಕಂಥ ಒಂದು ಬೋರಿಂಗ್ ಆಸ್ಪತ್ರೆ ಏನಿದೆ ಇದರ ಕಾಂಪೌಂಡ್ ಗೋಡೆ ಕುಸಿದ ಪರಿಣಾಮವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಮನ ಹೂಡಿದ್ದಾರೆ. ಇನ್ನೂ ಕೂಡ ಗಾಯಗೊಂಡಿರತಕ್ಕಂಥ 4 ಕೂಡ ಚಿಕಿತ್ಸೆ ಮುಂದುವರೆತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.